ಥ್ಯಾಂಕ್ ಯು ಸರ್. ನಾನು ಧನ್ಯಳಲ್ಲ ಸರ್, ಯಾರ ಮಹಿಳೆ ಅದು ಉದ್ಯೋಗವನ್ನು ಹೊಂದಿ ಸಂತೃಪ್ತಳಾಗಿದ್ದಾಳಲ್ಲ, ಅಲ್ಲಿರುವಂಥ ಒಂದು ಪಾತ್ರ ಬರುತ್ತೆ ಸರ್, ಶಾಂತವ್ವಳಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು. ದ್ಯಾಟ್ ಕ್ಯಾರೆಕ್ಟರ್ ವಾಸ್ ಡಿಡ್ ಎವ್ರಿಥಿಂಗ್. ಇಲ್ಲಿ ಎಲ್ಲವೂ ಮಾಡಾಗಿದೆ, ಎಲ್ಲ ಹೆಣ್ಮಕ್ಳು ಉದ್ಯೋಗದಲ್ಲಿದ್ದಾರೆ ಸರ್, ಎಲ್ಲವರು ಮಾಡಿದ್ದಾರೆ. ಅದನ್ನು ನಾನು ಒಂದು ವಿಜುವಲಿಯಾಗಿ ಹಿಡಿದಿಡುವ ಕೆಲಸವನ್ನು ಮಾತ್ರ ಮಾಡಿದ್ದೇನೆ ಅಲ್ವಾ, ಅದನ್ನು ಹಿಡಿದಿಡು ಆಗಿರೋದನ್ನು. ಹಾಗಾಗಿ ನನಗೇನಾದರೂ ನೀವು ಥ್ಯಾಂಕ್ ಯು ಹೇಳಿದ್ರೆ ರೀ, ಆ ಥ್ಯಾಂಕ್ ಯೂನ ನಾನು ಮರಳಿ ಅವ್ರಿಗೆ ಒಪ್ಪಿಸ್ಲಿಕ್ಕೆ, ಅಂದರೆ ವೆರಿ ಇನ್ಸ್ಪೈರೇಷನ್ ಸ್ಟೋರೀಸ್ ಇದ್ದಾರೆ ಸರ್. ಈ ಭಾಗದ ಜನರಿಗೆ ಎಲ್ಲ ಒಂದಿರಗೆ ನನ್ನ ಅನಿಸಿಕೆ, ರೊಟ್ಟಿ ಮಾಡೋರು ಎಲ್ಲರಿಗೂ ಇದು ಸಲ್ತದ ಅಂತ ಹೇಳಿ ಈ ಸಂದರ್ಭದಾಗ ಹಾಕ್ಕೊಡ್ತೀವಿ. ಮೇಡಮ್, ನೀವು ಈ ಬೆಳವಣಿಗೆಯಲ್ಲಿ ಸಿನಿಮಾ ರಂಗಕ್ಕೆ, ಕಲೆ ರಂಗಕ್ಕೆ ಎಂಟರ್ ಆಗಬೇಕಾದ್ರೆ ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ಏನಾದರೂ ತೊಂದರೆಗಳನ್ನು ನೀವು ಅನುಭವಿಸಿದ್ರಾ, ಅಥವಾ ಅದೇನಾದರೂ ನಿಮಗೆ ಪ್ರಮುಖ ಕಾರಣ ಆಯ್ತಾ ಮತ್ತು ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ? ಸರ್ ಹಾಂ ಸರ್, ಆರ್ಥಿಕವಾಗಿ ಸಮಸ್ಯೆ ಆಯಿತು. ಯಾಕಂತಂದರೆ ಸರ್, ನಮ್ಮೂರಲ್ಲಿ ನಮ್ಮ ತಂದೆ ಬಟ್ಟೆ ವ್ಯಾಪಾರ ಮಾಡ್ತಾ ಇರೋದು, ಒಂದು ಸಣ್ಣ ಅತ್ಯಂತ ಬಡತನದಲ್ಲಿ ಬಂದಂತಹ ಕುಟುಂಬ ನಮ್ಮದು. ಸೊ ಶಿಕ್ಷಣವೇ ಮಾತ್ರ ನಮಗೆ ಇರುವಂಥದ್ದು ಒಂದೇ ಮಾರ್ಗ ಇತ್ತು. ಶಿಕ್ಷಣದಿಂದಲೇ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ನಮಗೆ ಏನೂ ಮಾಡಿಲ್ಲ ಅಂದರೂ ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರು. ಇದು ನಮ್ಮದು ಇಲ್ಲಿ ಸ್ಕೂಲ್ ಐತಲ್ರಿ, ಎಮ್ ಇ ಪಟ್ಟಣ ಶಾಲೆಯಲ್ಲಿ ಹಾಕಿದಾಗಲಿ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಶಿಕ್ಷಕರು ಸರ್ ಅಂಥವ್ರು ಶಿಕ್ಷಕರ ವೃಂದ ಇರೋದಕ್ಕೆ ನಮಗೊಂದು ರೈಟ್ ನಾಲೆಜನ್ನು ಕೊಟ್ಟರು. ಅದು ಮಾತ್ರ ಇತ್ತು ಸರ್. ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಇದನ್ನಿಲ್ಲ. ನಿಮಗೆ ಭಾಳ ಒಂದು ಬೇಸರದ ಸಂಗತಿ ಸರ್, ನಾನು ಶಿಕ್ಷಕ ವೃತ್ತಿ ಮಾಡ್ಬೇಕಾರೆ ಸರ್ ನನಗೆ 2,000ದಿಂದ 3,000 ರೂಪಾಯಿ ಪೇಮೆಂಟ್ ಕೊಡ್ತೀನಿ ತಿಂಗಳಿಗೆ, ನನ್ನ ಕೆಲಸಕ್ಕೆ ಬನ್ನಿ ಅಂತಾರೆ. ಒಬ್ಬ ಸಾಮಾನ್ಯ ಶಿಕ್ಷಕ 2,000 3,000ದಲ್ಲಿ ತನ್ನ ಜೀವನವನ್ನು ನೋಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯಾ? ಅದರಲ್ಲಿ ಸರ್ ಗೋರ್ಮೆಂಟ್ ನಾನು ಅಪ್ಲೈ ಮಾಡ್ತಾ ಇದ್ದೆ ಸರ್, ಬರೀತಾ ಇದ್ದೆ, ಟಿ ಇ ಟಿ ಬರೀ ಎಲ್ಲದ್ರಾಗೂ ಪಾಸ್ ಆದೆ ಸರ್. ಆದರೆ ಅದು ಎಕ್ಸಾಮ್ ಬರೀತಾರ ಲೀಕ್ ಆಗಿದೆ ಅಂತ ಒಬ್ರು ಸ್ಟ್ರೈಕ್ ಮಾಡ್ತಾರೆ, ಒಬ್ರು ತಡೆ ಹಿಡಿತಾರೆ, ಅಥವಾ ಸರ್ಕಾರ ಬದಲಾಗುತ್ತೆ. ನಮ್ಮದೇ ವಯಸ್ಸು 1ರಿಂದ 1 ದಾಟ್ತಾ ಹೋತು ಸರ್. ನಮ್ಮ ಬಡತನದ ಮನೆ ಪರಿಸ್ಥಿತಿ ಇನ್ನೂ ಹೆಚ್ಚಾಗ್ತಾ ಹೋತು ಸರ್. ಆದರೆ ಯಾವುದೇ ರೀತಿಯಾದ ಆ್ಯಕ್ಟಿವ್ ಜಾಬ್ಗಳು ನಮಗೆ ಸಿಗಲಿಲ್ಲ. ಹಾಗಾಗಿ ನಾವು ಏನು ಮಾಡಿದೆ, ಅದನ್ನು ತೊರೆದು ನಾವು ವಲಸೆ, ಈ ಊರಾಗ ನನಗೆ ಕೆಲಸ ಇಲ್ಲ, ಇದು ಇನಫ್ ಆಗಲಿಲ್ಲ ಸರ್ ನಮ್ಮ ಮನೆಗೆ. ಇಲ್ಲಿವರೆಗೆ ಎಷ್ಟು ಚಲನಚಿತ್ರ ಒಳಗೆ ಪಾತ್ರ ಮಾಡ್ಯಾರಿ ಮತ್ತು ಎಷ್ಟು ಚಲನಚಿತ್ರಗಳನ್ನ ನಿರ್ದೇಶನ ಮಾಡ್ಯಾರಿ, ಅವುಗಳ ಹೆಸರನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರೆ? ಸರಿ ಸರ್, ಖಂಡಿತ ಸರ್. ನಾನು ಒಂದು 10 ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದೇನೆ, 2 ಫ್ಯೂಚರ್ ಮೂವಿಗಳನ್ನು ಮಾಡಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಬೆಳಕಿಗೆ ಬಂದವು, ಆಮೇಲೆ ಎಲ್ಲವೂ ಯೂಟ್ಯೂಬಲ್ಲಿ ಸಿಗ್ತಾವ್ರಿ. ಆಮೇಲೆ ನನ್ನ ಎಲ್ಲ ಚಿತ್ರಗಳಿಗೂ ಕೂಡ ಅವಾರ್ಡ್ ಆಗಿದಾವ್ರಿ ಸರ್. ಎಲ್ಲ ಚಿತ್ರಗಳಿಗೂ ಅವಾರ್ಡ್ ಆಗಿದೆ? ಹಾಂ, ಎಲ್ಲ ಚಿತ್ರಗಳಿಗೂ ಪ್ರಶಸ್ತಿ ಬಂದಿದ್ದಾವೆ. ನಾನು ಮೊದಲು ನೀವು ಅಭಿನಯಿಸಿದ ಚಿತ್ರಗಳಿಗೂ ಅಥವಾ ಇಲ್ಲ ಸರ್, ನಾನು ನಿರ್ದೇಶನ ಮಾಡಿದ್ದೆ. ನಾನು ಎಲ್ಲ ನಿರ್ದೇಶನದ ಚಿತ್ರಗಳಿಗೂ ಸರ್. ಮೊದಲನೇದಾಗಿ ನಾನು ಮಾಡಿದ್ದು ರಾಜಿ ಅನ್ನುವಂಥ ಕಿರುಚಿತ್ರ. ಮೊಟ್ಟ ಮೊದಲಿಗೆ ನಾನು ರಾಜಿ ಅನ್ನುವಂಥ ಒಂದು ಎಜುಕೇಷನ್ ಬೇಸ್ ಮೇಲೆ ಇಟ್ಕೊಂಡು ಮಾಡಿರುವಂಥ ಚಿತ್ರ ಇದೆ. ಅದು ಕೂಡ ನಮಗೆ ಯೂಟ್ಯೂಬಲ್ಲಿ ಲಭ್ಯ ಇದೆ ಸರ್ ಎಲ್ಲರಿಗೂ. ಆ ರಾಜಿ ಈ ಚಿತ್ರಕ್ಕೂ ಕೂಡ ಗುಲ್ಬರ್ಗ ಯೂನಿವರ್ಸಿಟಿ ಫಿಲ್ಮ್ ಫೆಸ್ಟಿವಲಿಂದ ಬೆಸ್ಟ್ ಡೈರೆಕ್ಟರ್ ಆಯಿತು. ಅದಾದಮೇಲೆ ಸಾಖಿ ಅಂತ ಇದೆ ಸರ್, ಅದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸಾಖಿ ಅದು ಒಂದು ಬೇರೆ ಜಾನರ್ ಕತೆ. ಇವೆಲ್ಲವೂ ನಾನು ಪ್ರಾಕ್ಟೀಸ್ ಸೆಷನಲ್ಲಿ ಅಥವಾ ನನಗೇನು ಬರುತ್ತೆ, ನಾನು ಹೋಗಿ ನಿರ್ಮಾಪಕರಿಗೆ ಹೋಗಿ ಕೇಳಿದಾಗ ಒಂದಿಷ್ಟು ಹಂತದ ನಿರ್ಮಾಣದ ಹಣವನ್ನು ಅವ್ರು ಹಾಕಿದಾಗ ಅವರಿಗೆ ನಾನು ಲಾಸ್ ಮಾಡಬಾರ್ದಲ್ರಿ. ನನ್ನ ತಿಕ್ಲಿಗೆ ಯಾಕೆ ನಾನು ಬೇರೆಯವ್ರ ಹಣವನ್ನು ಹಾಳು ಮಾಡಲಿ? ಯಾಕಂದರೆ ನನಗೆ 1 ರೂಪಾಯಿಗೂ ರೆಸ್ಪೆಕ್ಟ್ ಇದೆ. ಹಾಗಾಗಿ ಮೊದಲು ನಾವು ನೋಡೋಣ ನನಗೆ ಏನೇನು ಮಾಡೋಕ್ಕೆ ಬರುತ್ತಾ, ಮಾಡೋಕ್ಕೆ ಬರೋದಿಲ್ಲ, ಬಂದ ಅವಕಾಶಗಳನ್ನು ನಾನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ನಾನು ಮಾಡಿರೋದು ಸಾಖಿ ಮತ್ತು ರಾಜಿ. ಅದ ನಂತರದಲ್ಲಿ ನಂಗೊಂದು ಕ್ಯಾಲ್ಕುಲೇಷನ್ ಬಂತ್ರಿ, ಐ ಕ್ಯಾನ್ ಡೂ ಆಮೇಲೆ ಇದರಲ್ಲಿ ನಾನು ಸರ್ವೈವ್ ಆಗಬಹುದು ಅಂತ. ಎರಡಕ್ಕೂ ಮೊದಲನೇ ಚಿತ್ರಗಳಿಗೆ ಅವಾರ್ಡ್ ಬಂದಾಗ ಅದರ ನಂತರದಲ್ಲಿ ನಾನು ಮಾಡಿದ್ದು ಬಡವನಾದರೆ ಏನು ಪ್ರಿಯೆ ಅಂತ. ಅದು ಕೂಡ ಯೂಟ್ಯೂಬಲ್ಲಿದೆ ಸರ್. ಬಡವನಾದರೆ ಏನು ಪ್ರಿಯೆ, ಅಪ್ಪ ಬೇಲಿ ಅಲ್ಲ, ಚಂದುಳ್ಳ ಚೆಲುವೆ, ಸುಮಾರು ಹೀಗೆ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದೀನಿ. ಅದನ್ನು ಮಾಡ್ತಾ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಹಲವಾರು ಚಿತ್ರಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಮಾಡಿದ್ದೀನಿ ಸರ್. ಅದು ಮಾಡಿ ಅದೆಲ್ಲದರ ಕಲಿಕೆಯನ್ನು ಮಾಡಿ ನಂತರದಲ್ಲಿ ಮಾಡಿದ್ದು 2 ಫ್ಯೂಚರ್ ಮೂವಿಗಳು. ಒಂದು ಚುರುಮುರಿಯ, ಮತ್ತೊಂದು ಮಂಜು ಮುಸುಕಿದ ಹಾದಿ ಅಂತ. 2 ಕೃತಿ ಆಧಾರಿತ ಚಿತ್ರಗಳು ಸರ್. ಇವೆರಡು ಕಾದಂಬರಿ ಆಧಾರಿತ ಚಿತ್ರಗಳು ಮತ್ತು ಕಲಾತ್ಮಕ ಚಿತ್ರಗಳು ಸರ್. ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ನನ್ನ ನೆಲದ ಕಥೆಗಳನ್ನೇ ನಾನು ಹೇಳಿದ್ದೀನಿ. ಇವೆಲ್ಲದರಲ್ಲಿ ಉತ್ತರ ಕರ್ನಾಟಕದ ಭಾಷೆ ಮತ್ತು ನೆಲದ ಕಥೆಗಳೇ ಇದ್ದಾವೆ. ಚುರುಮುರಿಯ 2025ರಲ್ಲಿ ಜೂನಲ್ಲಿ ಬಿಡುಗಡೆ ಆಗಿತ್ತು. ಅದು ಹೌಸ್ಫುಲ್ ಶೋ ಕೂಡ ಆಗಿತ್ತು ಎಲ್ಲ ಉತ್ತರ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದಾಗ. ಆಮೇಲೆ ಅದು ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ತೊಗೊಂಡಿರುವಂಥ ಚಿತ್ರ ಸರ್.
ಅದಾದಮೇಲೆ ವೆಸ್ಟ್ ಬೆಂಗಾಲ್ ಫೆಸ್ಟಿವಲಲ್ಲಿ ಅದು ಸೆಲೆಕ್ಟೆಡ್ ಆಗಿತ್ತು. ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಕೂಡ ಅದು ಪ್ಲೇ ಆಗಿದೆ. ಅದಾದಮೇಲೆ ಕೇರಳ ಫೆಸ್ಟಿವಲ್ಗೂ ಕೂಡ ಅದು ಸೆಲೆಕ್ಟ್ ಆಗಿತ್ತು. ನಾವು ಅದನ್ನು DCP ಕಳಿಸ್ಲಿಕ್ಕೆ ನನಗೆ ಸಮಯ ಆಗಲಿಲ್ಲ ಅಷ್ಟೇ. ಅದಾದಮೇಲೆ ಮೈಸೂರು ದಸರಾ ಫೆಸ್ಟಿವಲ್ ಆಗಿದೆ ಸರ್. ಮೈಸೂರು ದಸರಾ ಚಲನಚಿತ್ರೋತ್ಸವ ಅಂತ ಮಾಡ್ತಾರೆ, ಅಲ್ಲಿ ಕೂಡ ಅದು ಪ್ರದರ್ಶನ ಕಂಡಿದೆ. ಆಮೇಲೆ ಚುರುಮುರಿಯ ರಿಪೀಟೆಡ್ ಶೋಗಳಾಗಿದ್ದಾವೆ, ಬೆಳಗಾಮಲ್ಲಿ ರಿಪೀಟ್ ಶೋ ಆಗಿದ್ದಾವೆ. ಅದರದ್ದು ಥಿಯೇಟ್ರಿಕಲ್ಲಿ ಆದಮೇಲೂ ಕೂಡ ಪರ್ಸ್ನಲ್ ಪ್ರದರ್ಶನಗಳನ್ನು ಕೂಡ ಕಂಡಿರೋದು. ಬಹಳ ಒಳ್ಳೆಯ ಕಲಾತ್ಮಕ ಚಿತ್ರಕ್ಕೆ ಸರ್. ಯಾರೂ ದೊಡ್ಡ ಮಟ್ಟದ ಹೀರೋಗಳು ಇಲ್ಲದೆ, ಯಾವುದೇ ರೀತಿಯಾದಂತಹ ಹಾಡುಗಳಿಲ್ಲ, ಅದರಲ್ಲಿ ಏನೂ ಇಲ್ಲದೆ ಕೂಡ ಅದು ಗೆದ್ದಿರೋದು ನನಗೊಂದು, ನನ್ನ ಪ್ರಯತ್ನಕ್ಕೆ ನನಗೆ ಜನ ಸ್ಪಂದನೆ ಕೊಟ್ಟಿರೋದು ಖುಷಿ ಇದೆ ಸರ್. ಇಷ್ಟು ಚಿತ್ರಗಳ ಹೆಸರು ನಾನು ಮಾಡಿರೋದು. ಈಗ ಮಂಜು ಮುಸ್ಕಿದ ಹಾಗೆ ಈಗ ನಿರ್ಮಾಣ ಮಾಡಿ ರೆಡಿಯಾಗಿದೆ ಸರ್. ಇನ್ನು ಸದ್ಯದಲ್ಲೇ ಬಿಡುಗಡೆ ಮಾಡಬೇಕನ್ನುವಂಥ ತಯಾರಿಯಲ್ಲಿದ್ದೀನಿ. ಅದರ ಮಧ್ಯದಲ್ಲಿ ಮಾಡಿರೋ ಇನ್ನೊಂದು ಮಹತ್ವವಾದಂಥ ಚಿತ್ರ ರೊಟ್ಟಿ. ನೀವೆಲ್ಲರೂ ನೋಡಿದ್ದೀರಾ ರೊಟ್ಟಿಯನ್ನು ಆ ಸವಿಯನ್ನು ಸವಿದಿದ್ದೀರಾ. ಹಾಗಾಗಿ ಅದನ್ನು ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು. ಇಷ್ಟೊಂದು ಚಲನಚಿತ್ರಗಳಲ್ಲಿ ಪಾತ್ರವಹಿಸಿ ಮತ್ತು ನಿರ್ದೇಶನ ಮಾಡಿದಂಥ ನಮ್ಮ ಸುಪ್ರಿಯಾ ನಿಪ್ಪಾಣಿಯವರು ನಮ್ಮೂರು ಯಾವುದೋ ಒಂದು ದೊಡ್ಡ ಪ್ರತಿಭೆ ಅನ್ನಬಹುದು. ಅದರಿಂದ ಎಲ್ಲರೂ ಈ ಚಲನಚಿತ್ರಗಳಿಗೆ ನೋಡಿ ಬೆಂಬಲಿಸಬೇಕಂತ ಹೇಳಿ ಈ ಮುಖಾಂತರ ಕೇಳ್ಕೊತೀವಿ. ಇದೇ ರೀತಿ ಇಂಥ ಪ್ರತಿಭೆಗಳನ್ನು ಇನ್ನಷ್ಟಕ್ಕೆ ಮೇಲೆ ಎತ್ತರಕ್ಕೆ ಕರೆದುಕೊಂಡು ಹೋಗಬೇಕಂತ ಕಾರ್ಯವನ್ನು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಯಾದಂಥ ಶ್ರೀಮತಿ ಉಮಾಶ್ರೀ ಅಮ್ಮನವರು ಉನ್ನತ ಮಟ್ಟದ ರಂಗನಾಯಕಿ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅವರು ನಮ್ಮ ಊರಿನ ಮಗಳು ಅನ್ಬೋದೇನೋ ಸುಪ್ರಿಯಾ ನಿಪ್ಪಾಣಿ ಅವರಿಗೆ ತಾವು ಕೂಡ ಕೈ ಜೋಡಿಸ್ತೀರಿ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ಸರ್. ಖಂಡಿತ ಸರ್. ನಾನು ಉಮಾಶ್ರೀ ಅಮ್ಮರವ್ರು ನೀವು ಹೆಸರು ಹೇಳಿದ್ರಂತ, ಅವರೊಬ್ಬ ದೊಡ್ಡ ಪ್ರತಿಭೆ, ಅದೊಂದು ಸಾಗರ. ಅದಾದಮೇಲೆ ನಾಟ್ ಓನ್ಲಿ ಸುಪ್ರಿಯಾ ಸರ್, ಅವರು ತಮ್ಮ ಇಲಾಖೆಯಲ್ಲಿ ಅವರು ಸಚಿವರಾಗಿದ್ದಾಗ ಎಲ್ಲ ಕಲಾವಿದರಿಗೂ ಬಹುದೊಡ್ಡ ಕಾಣಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅವರು ಬಹಳಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ ರೀ. ಸೊ ಅದೇ ವೆರಿ ಅಪ್ರಿಷಿಯೇಬಲ್. ಆಮೇಲೆ ಅವರು ಬಹಳ ದೊಡ್ಡ ಪ್ರತಿಭೆ. ಅವರಿಗೆ ಅದರದ್ದು ಎಷ್ಟು ಹೇಳಿದ್ರು ನಾವು ಅವರು ಒಂದು ತುಣುಕಾದರೂ ಸಹಿತ ಆಗುವ ಪ್ರಯತ್ನ ನಾವು ಅವರು ಒಂದು ತುಣುಕಾದರೂ ಆಗೋ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ನಿಸ್ತೈತೆ ರೀ ಸರ್. ನಾನು ಸಿನಿಮಾದಲ್ಲಿ ನೀವು ಅವಾಗಲೂ ಕೇಳಿದಾಗ ಕೆಲವು ಪಾತ್ರಗಳನ್ನು ಮಾಡಿದ್ದೀನಿ. ನೀವು ರೊಟ್ಟಿ ಮುಖನ ನಾನು ನೋಡಿದ್ದೀರ ಸರ್. ನಾನು ದೊಡ್ಡ ದೊಡ್ಡ ಚಿತ್ರಗಳಲ್ಲೂ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ವಿಚಾರ ಹೇಗೆ ಅಂದರೆ ಸರ್, ಕೆಲವೊಂದು ಚಿತ್ರ ನಿರ್ಮಾಣ ಆಗ್ತವೆ ಸರ್, ಅವು ಬೆಂಗಳೂರಲ್ಲೇ ನಿರ್ಮಾಣ ಆಗಿ ಬೆಂಗಳೂರಲ್ಲೇ ಬಿಡುಗಡೆ ಆಗ್ತವೆ. ಬೆಂಗಳೂರಿನ ಥಿಯೇಟ್ರ್ಗಳಲ್ಲಿ ಮಾತ್ರ ಇರ್ತಾವ್ರಿ ಅವು, ಎಲ್ಲ ಇಲ್ಲಿ ಥಿಯೇಟ್ರ್ಗಳಲ್ಲಿ ಬಂದಿರಲ್ಲ. ಅದರಲ್ಲಿರುವಂಥ ಸೈಕಲ್ ಅನ್ನುವಂಥ ಚಿತ್ರ ಸರ್. ಆ ಸೈಕಲ್ ಅನ್ನುವಂಥ ಚಿತ್ರದಲ್ಲಿ ನಾನು ಪಾತ್ರವನ್ನು ಮಾಡಿದ್ದೀನಿ. ಹೀರೋನ ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಬಹುಮುಖ್ಯವಾದಂತಹ ಚಿತ್ರ ಆಗಿತ್ತು ಸರ್, ಸ್ವರಾಜ್ಯ ಅಂತ. ದಟ್ ಈಸ್ ಅ ಹಿಸ್ಟೋರಿಕಲ್ ಸಿನಿಮಾ. ಸ್ವರಾಜ್ಯ ಅನ್ನುವಂಥ ನಾರಾಯಣ್ ಧೋನಿಯ ಕಥೆಯನ್ನು ಇಟ್ಕೊಂಡು ಮಾಡಿರೋದು. ಮುದೋಳಲ್ಲಿ ಎಂಟೈರ್ ಶೂಟಿಂಗ್ ಮುದೋಳಲ್ಲಾಗಿತ್ತು. ಅವ್ರು ಯಾರು ಕಾರಜೋಳ್ ಸರ್ ಅವರ ಸೊಸೆ ಅದಕ್ಕೆ ಅವರು ನಿರ್ಮಾಣವನ್ನು ಮಾಡಿದರು. ಆ ಚಿತ್ರದಲ್ಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಅದ್ರ ಜೊತೆಗೆ ಅದರಲ್ಲಿ ಒಂದು ಪ್ರಮುಖವಾದ ಪಾತ್ರ ಭಾಗವ ಅನ್ನುವಂಥ ಪಾತ್ರವನ್ನು ಕೂಡ ನಾನು ನಿಭಾಯಿಸಿದ್ದೀನಿ ನಾಗೇಶ್ಮಯ್ಯ ಸರ್ ಜೊತೆ. ಆ ಪಾತ್ರವನ್ನು ಕೂಡ ನಾನು ಮಾಡಿದ್ದೀನಿ. ಅದಾದಮೇಲೆ ಈಗ ದೊಡ್ಡ ಮನೆ ಸೊಸೆ ಅನ್ನುವಂಥದ್ದು ದೊಡ್ಡದು ಒಂದು ಚಿತ್ರ ಆಯಿತು ಸರ್, ಆಗಿದೆ. ಅದರಲ್ಲಿ ಕೂಡ ನಾನು ಪಾತ್ರ ಏನು ಮಾಡಿ ಹೆಸರು ನೆನಪು ಬರ್ತಾ ಇಲ್ಲ ಸರ್. ಅದು ಒಂದು ಏನಂತಾರೆ ಅದಕ್ಕೆ, ಜಾನಕಮ್ಮ ಪಾತ್ರ ಮಾಡಿದ್ದೀನಿ. ಅದಾದಮೇಲೆ ನಾಗವಲ್ಲಿ ಬಂಗ್ಲೋ ಅಂತ ಅದೇ ರಿಲೀಸ್ ಆಗಿದೆ ಸರ್ ಎಲ್ಲ ಚಿತ್ರಗಳು. ಅಲ್ಲಿ ನಾಗವಲ್ಲಿ ಬಂಗ್ಲೋ ಅನ್ನುವಂಥದ್ದು, ನಾಗವಲ್ಲಿ ಬಂಗ್ಲೆ ಅನ್ನುವಂಥದ್ದು ಏನು ನೋಡಿದರೆ, ಇದು ಬಂಗ್ಲೋ ಅನ್ನುವಂಥದ್ದು ಇನ್ನೊಂದು ಚಿತ್ರ ಹೋದ ವರ್ಷ ರಿಲೀಸ್ ಬಂತು, ಹಾರರ್ ಝೋನರ್ ಇರುವಂಥ. ಅದರಲ್ಲಿರುವಂಥ PG ಪದಕ ಭಾಳ ಪ್ರಸಿದ್ಧ ಸರ್. ನನಗೆ ಬೆಂಗಳೂರಲ್ಲಿ ನಾನು PG ಪದಕ ಅಂತ ಪ್ರಚಾರದಲ್ಲಿದ್ದೀನಿ. ಇಲ್ಲಿ ನಾವು ರೊಟ್ಟಿ ಹೇಗೆ ಮಾತಾಗುತ್ತೆ, ಅಲ್ಲಿ ನಾನು ಅಲ್ಲಿಯ ಜನರಿಗೆ ಎಲ್ಲರಿಗೂ PG ಪದಕ ಆಗಿ ನಾನು ಕಾಣಿಸ್ಕೋತೀನಿ. ಆ ಪಾತ್ರ ಎಲ್ಲರಿಗೂ ಬಹಳ ಇಷ್ಟ ಆಗಿರೋದು. ಅದಾದಮೇಲೆ ಜಾನಕಮ್ಮ ಪಾತ್ರ, ಇವತ್ತು ಜಾನು ಅಂತ ಮೆನಿಯಾರ್ ಕರೀತಾರೆ. ಆ ಜಾನಕ ಪಾತ್ರಗಳು ಅವೆಲ್ಲವೂ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿರೋದು ಸರ್. ವಂಡರ್ಫುಲ್ ನ್ಯೂಸ್ ಏನಂದರೆ ಸರಿ, ಅವೆಲ್ಲವನ್ನು ನಾನು ಭಾಷೆಯನ್ನು ಅಲ್ಲಿ ಒಂದು ಇಲ್ಲಿಯ ನೆಲೆಯಲ್ಲಿ ಇದ್ಮ್ಯಾಗ ಸರ ಭಾಷೆನ ತೊಗೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ ರೀ. ಅಲ್ಲಿವರೆಗೂ ನಾನು ಅದೇ ಭಾಷೆಯಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿ ಆ ಪಾತ್ರಕ್ಕೆ ನಾನು ಅದೇ ಭಾಷೆಯಲ್ಲಿ ಮಾಡಿದ್ರೆ ಓಕೆ ಆಗುತ್ತೆ. ಇವೆಲ್ಲ ಸಿನಿಮಾದಲ್ಲಿ ಸರ್ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಇದು ಹೆಂಗೆ ಪಾತ್ರ ಬಂತು, ಆಗ ನಾನು ಡೈರೆಕ್ಟ್ರು ಹೆಂಗೆ ನಾನು ಆ್ಯಕ್ಟಿಂಗಲ್ಲಿ ಬಂದೆ ಅಂದರೆ ಸರ್, ಪಾತ್ರ ಮಾಡ್ತೀವಿ, ಕಥೆಯಲ್ಲಿ ಕುಂಡಿರ್ತೀವಿ, ಅಸೋಸಿಯೇಟ್ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಕಡೆ ಏನಾಗಿತ್ತು, ಮಾಡಬೇಕಾದ್ರೆ ಪಾತ್ರಧಾರಿಗಳು ಬರಲಿಲ್ಲ,
ಬರಲಿಲ್ಲ ಅಂದಾಗ ಅದನ್ನು ನಾನು ಮ್ಯಾಚ್ ಮಾಡಲಿಕ್ಕೆ ಭಾಗವ ಪಾತ್ರವನ್ನು ನಾನು ಮ್ಯಾಚ್ ಮಾಡಲಿಕ್ಕೆ ಅವಳ ಮುಖ್ಯವಾದ ಪ್ರಮುಖ ಪಾತ್ರಧಾರಿಗಳು ಬರಲಿಲ್ಲ, ಅವ್ರಿಗೆ ಹುಷಾರು ತಪ್ಪಿತೋ, ಡೇಟ್ ಮ್ಯಾಚ್ ಆಗಲಿಲ್ಲೋ ಅಥವಾ ಏನೋ ಒಂದು ಕಾರಣಕ್ಕೆ ಅವ್ರು ಬರಲಿಲ್ಲ ಅಂದಾಗ ನಾನು ಅಲ್ಲಿ ಹೋಗಿ ಡೈರೆಕ್ಟ್ರು ಇನ್ನು ಬರಲಿಲ್ಲವ ಹೋಗಮ್ಮ ನೀನೇ ಸೀರೆ ಸುತ್ಕೊಂಬ, ನಿನಗೆ ಹೆಂಗೂ ಭಾಷೆ ಗೊತ್ತು ಎಲ್ಲ ಗೊತ್ತು ಅನ್ನೋದಕ್ಕೆ ಆ ಪಾತ್ರವನ್ನು ನಾನು ನಿಭಾಯಿಸಕ್ಕೆ ಬಂತು. ನಾನು ಕೇವಲ ಅಲ್ಲಿ ಅಸೋಸಿಯೇಟ್ ಆಗಿದ್ದೆ ಸರ್. ಅದು ಒಂದು ಸರ್. ಎರಡನೇದು ಏನಂದರೆ ಕೆಲವೊಂದು ಸತಿ ಕಥೆಯನ್ನು ಮಾಡ್ಕೊಂಡಿರ್ತಾರೆ ಡೈರೆಕ್ಟರ್ಗಳು, ಎಲ್ಲ ಕತೆ ನಡೀತಾ ಇರುತ್ತೆ, ಅದರಲ್ಲಿ ಪಾತ್ರಗಳು ಇರ್ತವೆ. ಆ ಡೈರೆಕ್ಟರ್ ಜೊತೆ ಕೂತಾಗ ಇಲ್ಲ ನಾನು ಅಲ್ಲಿದ್ರೂ ಸರ್ ನಾರ್ತ್ ಕರ್ನಾಟಕದಲ್ಲೇ ಬಂದ್ಬಿಡುತ್ತೆ ರೀ ಭಾಷೆ ಮಾತಾಡಬೇಕಾದ್ರೆ. ಇಲ್ಲ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕೆ ಒಂದು ಟ್ರೈ ಮಾಡ್ಬಾರ್ದು ಸುಪ್ರಿಯಾ, ಐ ವಿಲ್ ಡೂ, ನಿನ್ಗೊಂದು ಹೀಗೆ ಅವರೇ ನಿರ್ದೇಶಕರೇ ನನಗೆ ಪುಷ್ ಮಾಡಿದಾಗ ಆ ಡೈಲಾಗ್ಗಳನ್ನೆಲ್ಲವನ್ನ ನಾನೇ ಬರ್ಕೋತೀನಿ ಸರ್. ಅಲ್ಲಿ ಜಡ್ಜ್ಮೆಂಟ್ ಯಾರಿಗೂ ಸಿಗಲ್ಲ ಸರ್, ಜಡ್ಜ್ಮೆಂಟ್ ಸಿಗಲ್ಲ. ನಾನೇ ಅವುಗಳಿಗೆಲ್ಲ ಬರ್ಕೊಂಡು ನಾನೇ ಅದ್ರ ಅಸೋಸಿಯೇಟ್ ಮಾಡಬೇಕಾದ್ರೆ ಅದೆಲ್ಲ ಕೆಲಸ ಹೋಗಿತ್ತು. ನನ್ನ ಸೀನ್ ಇದ್ದಾಗ ಮಾತ್ರ ನಾನು ಅಲ್ಲಿ ಪಾತ್ರವಾಗಿ ಮಾಡಿಕೊಂಡು ಮಾಡಿರುವಂಥ ಚಿತ್ರಗಳು ಎಲ್ಲವೂ. ಯಾರೂ ಬರಲಿಲ್ಲಾಗ ಆಮೇಲೆ ಒಂದು ಕತೆ ಮಾಡಿದ್ರು ಸರ್ ದೊಡ್ಡ ಮನೆ ಸೊಸೆಯಲ್ಲಿ. ಹೇಗಂದರೆ ಆ ಕಾಮಿಡಿ ಮಿಸ್ ಆಗ್ತಾ ಇತ್ತು, ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ ಸರ್. ನೀವು ಅದನ್ನು ಬಂದಾಗ ಆ ಚಿತ್ರ ಪೂರ್ತಿ ಚಿತ್ರವನ್ನು ನೋಡಿ ಸಂಭ್ರಮಿಸೋಕ್ಕಿಂತ ಆ ಒಂದು ಭಾಗವನ್ನು ಹೆಚ್ಚಾಗಿ ಸಂಭ್ರಮಿಸ್ತೀರಾ ನೀವು. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೊಟ್ಟಿಯಲ್ಲಿ ನನ್ನ ಗಂಭೀರ ಪಾತ್ರವನ್ನು ನೀವೆಲ್ಲ ನೋಡಿದ್ದೀರಾ ಸರ್. ಇವೆಲ್ಲ ಹೆಚ್ಚಿನ ಚಿತ್ರಗಳಲ್ಲಿ ಐ ಪ್ಲೇಡ್ ಆ್ಯಸ್ ಎ ಕಾಮಿಡಿ ಕ್ಯಾರೆಕ್ಟರ್.